ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ವಿವಿಧತೆಯಲ್ಲಿ ಏಕತೆ ಸಾರಿದ ಚಾಮರಾಜನಗರದ ಮರ್ಸಿ ಪಬ್ಲಿಕ್ ಶಾಲೆಯ ಇಫ್ತಾರ್ ಕೂಟ. ನಗರದ ಮರ್ಸಿ ಪಬ್ಲಿಕ್ ಶಾಲೆಯಲ್ಲಿ ಪವಿತ್ರ ರಂಜಾನ್ ಪ್ರಯುಕ್ತ ಸೌಹಾರ್ದತೆಯ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡ ಜಿಲ್ಲಾಧಿಕಾರಿ ಶಿಲ್ಪನಾಗ್ರವರು. ಈ ಸಂದರ್ಭದಲ್ಲಿ ಇಫ್ತಿಯಾರ್ ಕೂಟ ಆಯೋಜಿಸಿರುವ ಮರ್ಸಿ ಪಬ್ಲಿಕ್ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರತ್, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಾಮಚಂದ್ರ ರಾಜೆ ಅರಸ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಶೆಟ್ಟಿ, ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್, ಮುಸ್ಲಿಂ ಧರ್ಮದ ಗುರುಗಳಾದ ಕಾರಿ ಕಮೀಲ್ ನಯೀಂ ಉಲ್ಲಾ ಹಕ್, ಮೊಹಮ್ಮದ್ ರಫೀಕ್ ಸಿದ್ದಿ, ಡಾಕ್ಟರ್ ಬಸವ ರಾಜೇಂದ್ರ, ವಕೀಲರಾದ ರಾಜೇಂದ್ರ, ನಗರಸಭಾ ಸದಸ್ಯರಾದ ಖಲೀಲ್ ಹುಲ್ಲಾ, ಮೊಹಮ್ಮದ್ ಆಮಿಕ್, ಮರ್ಸಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಮೊಜಾಯಿದ್ ಅಹಮದ್, ಕಾರ್ಯದರ್ಶಿ ಸಿದ್ದಿಕ್ ಅಹಮದ್, ಸದಸ್ಯರಾದ ಇದ್ರೇಸ್ ಖಾನ್, ಸ್ಕೇಟಿಂಗ್ ತರಬೇತಿದಾರ ಮುಸಾವೀರ್ ಪಾಷಾ, ಟಿಪ್ಪು ಅಸೋಸಿಯೇಷನ್ ಅಧ್ಯಕ್ಷ ಜಾವೀದ್, ಹನ್ಸರ್ ಖಾನ್, ಮುಖ್ಯ ಶಿಕ್ಷಕ ಚಂದ್ರಶೇಖರ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಆಗಮಿಸಿದಿರಿ, ಈಗ ಇದರಿಂದ ತಾವು ಇಲ್ಲಿಂದ ಏನು ಸಂದೇಶ ಕೊಡ್ತೀರಿ ಮೇಡಮ್ ತಮ್ಮಿಂದ ಜನರಿಗೆ? ಮೊದಲನೇದಾಗಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ವಿನೂತನ ಅನುಭವ ನಮಗೆಲ್ಲ. ನಮಗೆ ಕೂಡ ಅನೇಕ ಮುಸ್ಲಿಂ ಫ್ರೆಂಡ್ಸ್ ಇದ್ದಾಗ ಪ್ರತಿ ಹಬ್ಬದಲ್ಲಿ ಕೂಡ ಬಿರಿಯಾನಿ ಮತ್ತು ಸ್ವೀಟ್ಸು ಎಲ್ಲ ತಂದುಕೊಡ್ತಿರ್ತಾರೆ. ಮರ್ಸಿ ಸ್ಕೂಲ್ನಲ್ಲಿ ಇವತ್ತೊಂದಿನ ಒಂದು ಅಚ್ಚುಕಟ್ಟಾದ ತುಂಬ ಅರ್ಥಪೂರ್ಣ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ಎಲ್ಲ ಹಬ್ಬನೂ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದಾಗ ಅದರ ಎಫೆಕ್ಟೇ ಬೇರೆ ಇರುತ್ತೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ಯೂನಿಟಿ ಇನ್ ಡೈವರ್ಸಿಟಿ, ಅನೇಕತೆಯಲ್ಲಿ ಏಕತೆ, ಈ ರೀತಿ ಎಲ್ಲರೂ ಒಬ್ರಿಗೊಬ್ಬರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಥರ ಇದ್ದರೆ ಖಂಡಿತ ನಮ್ಮ ದೇಶ ಕೂಡ ಇನ್ನೂ ಮುಂದುವರಿಯುತ್ತೆ. ಸೊ ಮರ್ಸಿ ಶಾಲೆಯವರಿಗೆ ಮತ್ತು ಎಲ್ಲ ನಮ್ಮ ಬಾಂಧವರಿಗೆ ಇವತ್ತಿನ ದಿನದ ಅನುಭವಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಣ್ಣ ಮಕ್ಕಳು ಕೂಡ ತುಂಬ ಸೆಲ್ಫ್ ಡಿಸಿಪ್ಲಿನ್ ಮತ್ತು ಫೋಕಸ್ನಿಂದ ಬೆಳಗ್ಗೆಯಿಂದ ಊಟನೂ ಮಾಡಿದೆ, ನೀರು ಕುಡಿದೆ, ಆದ್ರೂ ಆ್ಯಕ್ಟಿವ್ ಆಗೇ ಇದ್ದು ಇವಾಗ ಏನು ಸೇವಿಸ್ತಾ ಇದ್ರು ಅದನ್ನು ನೋಡಿ ತುಂಬ ಸಂತೋಷ ಆಯಿತು. ಸೊ ಇದೇ ಸಂದೇಶ, ಯಾವತ್ತಿದ್ರೂ ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ನಾವೆಲ್ಲ ಭಾರತೀಯರು. ಅದೇ ರೀತಿ ಒಗ್ಗಟ್ಟಾಗಿದ್ದಾಗ ಮಾತ್ರ ಎಲ್ರಿಗೂ ಒಳ್ಳೆಯದು, ದೇಶಕ್ಕೆ ಕೂಡ. ಓಕೆ.